ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆ ಹೊರಡಿಸಿರುವಂತಹ ಹಿನ್ನೆಲೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೈತರು ಸಜ್ಜಾಗಿದ್ದಾರೆ. ಜೂನ್ 22ರಂದು ಬೃಹತ್ ಪ್ರತಿಭಟನೆಗೆ ಸಿದ್ಧವಾಗಿದ್ದಾರೆ. ಸಿದ್ಧತೆಗಳು ನಡೀತಾ ಇದೆ. ರಾಮನಗರದ ರೈತ ಭವನದಲ್ಲಿ ಪೂರ್ವಭಾವಿ ಸಭೆ ಕೂಡ ನಡೆಯಿತು. ಎಪಿಎಂಸಿ ಆವರಣದಲ್ಲಿನೇ ಈ ರೈತ ಭವನ ಸಭೆ ಇರೋದು. ಇದೇ ಸಭೆಯಲ್ಲಿ ಜೂನ್ 22ನೇ ತಾರೀಕು ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ರಾಜ್ಯ ರೈತ ಸಂಘದಿಂದ ಬೈರಮಂಗಲ ಚಲೋಗೆ ಕರೆ ಕೊಡಲಾಗಿದೆ. ಜೂನ್ 22ನೇ ತಾರೀಕು ರೈತರು ಬೃಹತ್ ಹೋರಾಟವನ್ನ ಮಾಡೋರಿದ್ದಾರೆ. ಎಲ್ಲಿಂದ ಪ್ರಾರಂಭ ಆಗುತ್ತೆ? ಬಿಡದಿಯ ಬಿಜಿಎಸ್ ವೃತ್ತದಿಂದ ಬೈರಮಂಗಲ ಗ್ರಾಮದವರೆಗೂ ಕೂಡ ಬೈಕ್ ರ್ಯಾಲಿ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈ ರೀತಿಯಾಗಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. 22ನೇ ತಾರೀಕು ಜೂನ್ 22ನೇ ತಾರೀಕು ರೈತರು ಹೋರಾಟಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ರ್ಯಾಲಿ ಮಾಡೋ ಮುಖಾಂತರವಾಗಿ ಬಿಡದಿ ಟೌನ್ಶಿಪ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಹೋರಾಟ ಮಾಡೋರಿದ್ದಾರೆ. ಏನು ಈ ಭೂಮಿ ಹೋರಾಟ ಏನು ಬಿಡದಿ ಹೋಬಳಿ ನಡೀತಾ ಇದೆ, ಇದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ಕೊಟ್ಟಿದ್ವಿ. ಮೊದಲಿಂದನೂ ಮುದ್ದೆಲ್ಲ ನಮ್ಮ ರಾಜ್ಯಾಧ್ಯಕ್ಷ ಸೇರಿ ಎಲ್ಲ ಹೋಗಿದ್ದೀವಿ. ಈಗ ಏನು ಇವರು ಬೇರೆ ಬೇರೆ ಥರದಲ್ಲಿ ಏನು ನೋಡಿದ್ದಾರೆ, ಈಗ ಏನು 3 ಹಳ್ಳಿಗಳನ್ನ ಏನು ಫೈನಲೈಸ್ ಆಗಿ ಏನು ಬೈತಾರೆ ಅಂದರೆ ಇವರು ಒಂದು ಹಂತವಾಗಿ ಹೋಗ್ತಾ ಇದ್ದಾರೆ. ಅವರು ನಾವು ಕೂಡ ಯಾವ ರೀತಿ ಅದಕ್ಕೆ ಮಾಡಬೇಕು, ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಸಂಘಟನೆಗಳ ಸಹಯೋಗದೊಂದಿಗೆ 22ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಚಳವಳಿ ಮಾಡೋಕ್ಕೆ ತೀರ್ಮಾನ ಮಾಡ್ಕೊಂಡಿದ್ವಿ. ಅವತ್ತು ಕನಿಷ್ಠ ಅಂದರೆ 2-3 ಸಾವಿರ ಜನ ಅಲ್ಲಿ ಸೇರ್ತೀವಿ. ಏನು ಪಂಚಾಯತಿ ಒಳಗೆ ಏನು ಭೂಮಿ ವಿರುದ್ಧ ಹೋರಾಟ ಮಾಡ್ತಾರೆ ಅವರೆಲ್ಲ ಸೇರ್ಕೊಂಡ್ರೆ 5,000 ಜನ ಆದರೂ ಆಗ್ಬೋದು. ಹಂಗಾಗಿ ಯಾವುದೇ ಕಾರಣಕ್ಕೆ ಅಲ್ಲಿ 1 ಇಂಚು ಭೂಮಿನೂ ಕೊಡಲ್ಲ ಅಂತಕ್ಕಂಥದ್ದು ಏನು ಶಪಥ ಮಾಡಿದ್ದಾರೆ ಅಲ್ಲಿ ರೈತರು, ಅವ್ರಿಗೆ ಬೆಂಬಲವಾಗಿ ನಾವು ನಿಂತಿದ್ವಿ ಕರ್ನಾಟಕ ರಾಜ್ಯ ಸಂಘ. ಸರ್, ಏನು ಈ ಭೂಮಿ ಹೋರಾಟ ಏನು ಬಿಡದಿ ಹೋಬಳಿ ನಡೀತಾ ಇದೆ, ಇದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ಕೊಟ್ಟಿದ್ವಿ. ಮೊದಲಿಂದನೂ ಮುದ್ದೆಲ್ಲ ನಮ್ಮ ರಾಜ್ಯಾಧ್ಯಕ್ಷ ಸೇರಿ ಎಲ್ಲ ಹೋಗಿದ್ದೀವಿ. ಈಗ ಏನು ಇವರು ಬೇರೆ ಬೇರೆ ಥರದಲ್ಲಿ ಏನು ನೋಡಿದ್ದಾರೆ, ಈಗ ಏನು 3 ಹಳ್ಳಿಗಳನ್ನ ಏನು ಫೈನಲೈಸ್ ಆಗಿ ಏನು ಬೈತಾರೆ ಅಂದರೆ ಇವರು ಒಂದು ಹಂತವಾಗಿ ಹೋಗ್ತಾ ಇದ್ದಾರೆ. ಅವರು ನಾವು ಕೂಡ ಯಾವ ರೀತಿ ಅದಕ್ಕೆ ಮಾಡಬೇಕು, ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಸಂಘಟನೆಗಳ ಸಹಯೋಗದೊಂದಿಗೆ 22ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಚಳವಳಿ ಮಾಡೋಕ್ಕೆ ತೀರ್ಮಾನ ಮಾಡ್ಕೊಂಡಿದ್ವಿ. ಅವತ್ತು ಕನಿಷ್ಠ ಅಂದರೆ 2-3 ಸಾವಿರ ಜನ ಅಲ್ಲಿ ಸೇರ್ತೀವಿ. ಏನು ಪಂಚಾಯತಿ ಒಳಗೆ ಏನು ಭೂಮಿ ವಿರುದ್ಧ ಹೋರಾಟ ಮಾಡ್ತಾರೆ ಅವರೆಲ್ಲ ಸೇರ್ಕೊಂಡ್ರೆ 5,000 ಜನ ಆದರೂ ಆಗ್ಬೋದು. ಹಂಗಾಗಿ ಯಾವುದೇ ಕಾರಣಕ್ಕೆ ಅಲ್ಲಿ 1 ಇಂಚು ಭೂಮಿನೂ ಕೊಡಲ್ಲ ಅಂತಕ್ಕಂಥದ್ದು ಏನು ಶಪಥ ಮಾಡಿದ್ದಾರೆ ಅಲ್ಲಿ ರೈತರು, ಅವ್ರಿಗೆ ಬೆಂಬಲವಾಗಿ ನಾವು ನಿಂತಿದ್ವಿ ಕರ್ನಾಟಕ ರಾಜ್ಯ ಸಂಘ. ಸರ್, ಏನು ಈ ಭೂಮಿ ಹೋರಾಟ ಏನು ಬಿಡದಿ